ನೂತನವಾಗಿ ಆಯ್ಕೆಯಾಗಿದ್ದಂಥ ಎಲ್ಲ ನಮ್ಮ ಸಂಸತ್ ಸದಸ್ಯರನ್ನ, ಕೇಂದ್ರ ಮಂತ್ರಿಗಳನ್ನು, ರಾಜ್ಯಸಭಾ ಸದಸ್ಯರನ್ನೆಲ್ಲ ಕೂಡ ನಾವೆಲ್ಲ ಭೇಟಿ ಮಾಡಿದೆವು. ಭೇಟಿ ಮಾಡಿ ರಾಜ್ಯಕ್ಕೆ ಆಗಬೇಕಾದಂಥ ನ್ಯಾಯಗಳು, ಅನೇಕ ಬೇಡಿಕೆಗಳನ್ನು ನಾವೇನಿಟ್ಟಿದ್ದೋ ಅದೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ. ಚುನಾವಣೆ ಮುಗಿದಿದೆ, ಪಕ್ಷ ಎಲ್ಲ ಮರೆತು, ರಾಜಕೀಯ ಎಲ್ಲ ಮರೆತು ಎಲ್ಲ ಒಗ್ಗಟ್ಟಿನಿಂದ ಸಹಾಯ ಮಾಡ್ತೀವಿ ಅಂತೇಳಿ ಎಲ್ಲ ಸಂಸತ್ ಸದಸ್ಯರು ಒಗ್ಗಟ್ಟಿನಿಂದ ಮಂತ್ರಿಗಳಾದಿಯಾಗಿ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಶೋಭಾ ಅವರು ಇರ್ಬೋದು, ಶೋಭಾ ಕಾರಂಜಿ ಇರ್ಬೋದು, ನಮ್ಮ ಜೋಶಿ ಇರ್ಬೋದು, ಸೋಮಣ್ಣ ಇರ್ಬೋದು, ಎಲ್ಲರೂ ಕೂಡ ಮಂತ್ರಿಗಳು ಕೂಡ ಏನೇ ಇದ್ರೂ ಬಂದು ನಮ್ಮನ್ನು ಭೇಟಿ ಮಾಡಿ ವಿವರನ ತಿಳಿಸಿ ನಾವೆಲ್ಲ ಥರದ ಸಹಕಾರ ಕೊಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಆಶ್ವಾಸನೆಯನ್ನು ಕೊಟ್ಟರು. ಸೌಹಾರ್ದತೆ ಮೀಟಿಂಗ್ ಆಯಿತು. ಅದಾದಮೇಲೆ ಎಲ್ಲರೂ ಸೇರಿ ಒಟ್ಟು ಊಟ ಮಾಡಿ ಅವ್ರ ಕೆಲಸಕ್ಕೆ ಹೋದರು. ನಮ್ಮ ಅಧಿಕಾರಿಗಳಿಗೆಲ್ಲ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಏನೇನು ಪ್ರೋಗ್ರಾಮ್ಸ್ ಇದೆ ಅವೆಲ್ಲ ಕೂಡ ಅವ್ರಿಗೆ ತಲುಪಿಸಿ ಅಂತ ಹೇಳಿದ್ದೇವೆ. ಇವತ್ತು ನಿತಿನ್ ಗಡ್ಕರಿ ಅವರ ಭೇಟಿ ಕೂಡ ಆಯಿತು. ಈಗ ಸಾಯಂಕಾಲ ಹೋಮ್ ಮಿನಿಸ್ಟರ್ ಇದೆ, ನನಗೇನೋ ಬೇರೆ ಒಂದು ಕಾರ್ಯಕ್ರಮ ಇತ್ತು, ಬಂದುಬಿಟ್ಟೆ. ನಾಳೆ ಪ್ರೈಮ್ ಮಿನಿಸ್ಟರ್ ಟೈಮ್ ಕೊಟ್ಟಿದ್ದಾರೆ, ಸಾಯಂಕಾಲ ರಾತ್ರಿ ನಾನು ಪ್ರೈಮ್ ಇವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡ್ತೀವಿ. ಇನ್ನೇನೇನು ವಿಚಾರ ಇದೆ ಅವ್ರ ಗಮನಕ್ಕೂ ತರ್ತೇವೆ. ಒಟ್ಟೆ ಇನ್ನು ಕರ್ನಾಟಕವನ್ನು ಅಭಿವೃದ್ಧಿ ಕಡೆಗೆ ನಮ್ಮ ನೆಲ ಜಲ ನಮಗೆ ಏನೇನು ಸಹಾಯ ಆಗಬೇಕು ಕೇಂದ್ರದಿಂದ ಎಲ್ಲ ಕೂಡ ನಾವು ಒಟ್ಟಾರೆ ಹೋರಾಟವನ್ನು ಮಾಡಲಿಕ್ಕೆ MP ಗಳಿಗೆ ಮನವಿ ಮಾಡಿದ್ದೇವೆ. ಬಿಜೆಪಿ ಇವತ್ತು ಪ್ರತಿಭಟನೆ ರಾಜ್ಯ ಸರ್ಕಾರದ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಬೆಲೆ ಏರಿಕೆ ಎಲ್ಲ ಹೇಳ್ತಾರೆ ಅವರು ಮಾಡಬೇಕಾದ ಬೆಲೆ ಏರಿಕೆ ಎಲ್ಲಾಗಿದೆ. ಬೆಲೆ ಏರಿಕೆ ಯಾವ್ದು ಬೆಲೆ ಎಲ್ಲಾಗಿದೆ ಬೆಲೆ ಏರಿಕೆ. ಅವ್ರ ಪಾಪ ರಾಜಕಾರಣದಲ್ಲಿ ಅವರು ಬದುಕಬೇಕು, ಅವರು ಮಾತಾಡ್ತಾರೆ ಅಷ್ಟೇ. ಎಲ್ಲಿ ಯಾವ ಬೆಲೆ ಏರಿಕೆನೂ ಆಗಿಲ್ಲ, ನಮ್ಮಿಂದ ಯಾವುದು ಬೆಲೆ ಏರಿಕೆ ಆಗಿಲ್ಲ. ಹಾಲು ಸಿಕ್ಕಬೇಕಾಗಿತ್ತು ಇನ್ನೂ ಜಾಸ್ತಿ, ಬಟ್ ಏನಪ್ಪ ಅಂದರೆ 50 ಗ್ರಾಮ್ ಕೊಟ್ಬಿಟ್ಟು ml ಕೊಟ್ಬಿಟ್ಟು 2 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ. ರೈತನ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು ನಾನು ಅವ್ರಿಗೆಲ್ಲರೂ ಕೂಡ ಮನವಿ ಮಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.